ಈ ಒಂದು ಇನ್ಸಿಡೆಂಟು ಇಡೀ ಭಾರತವನ್ನು ಡಿಸ್ಟರ್ಬ್ ಮಾಡಿಬಿಡ್ತು. ಇಡೀ ಭಾರತೀಯ ಮನಸ್ಸುಗಳಲ್ಲಿ ಆಲಾಹಲವನ್ನು ಎಬ್ಬಿಸ್ಬಿಡ್ತು. ಈ ಒಂದು ಸಮುದಾಯ ಯಾವತ್ತೂ ರಿಪೇರಿನೇ ಆಗೋದಿಲ್ವೇನೋ, ಹೊಂದ್ಕೊಂಡು ಬಾಳೋದಕ್ಕೆ ಸಾಧ್ಯನೇ ಇಲ್ವೇನೋ ಅನ್ನಿಸ್ಬಿಡ್ತು. ಬೀದಿಲಿ ನಿಂತ್ಕೊಂಡು ಕ್ಯಾಂಡ್ ಹಿಡ್ಕೊಂಡು ಎದೆ ಹೊಡ್ಕೊಂಡು ಪ್ರತಿಭಟನೆ ಮಾಡಬೇಕಾಗಿರೋದು ಇಂಥ ವಿಚಾರಕ್ಕೆ. ಅದು ಯಾವುದೋ ದೇಶದ ಸುಪ್ರೀಂ ಲೀಡರ್ನ ಇನ್ಯಾವುದೋ ದೇಶಗಳು ಹೊಡೆದಾಕ್ಬಿಟ್ವು ಅಂತಲ್ಲ. ನಮ್ಮ ದೇಶದಲ್ಲಿ ನಮ್ಮ ಸಮುದಾಯದ ಒಂದಷ್ಟು ಕಿಡಿಗೇಡಿ ಹುಡುಗರು ನಮ್ಮದೇ ದೇಶದ ಯುವಕನನ್ನ ನಡು ರಸ್ತೆಯಲ್ಲಿ ಬಡಿದು ಕೊಂದ್ರು ಅಂದರೆ ಮೊದಲು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕಿತ್ತು. ಹಿಂಗಾದ್ರೆ ನಾವೆಲ್ಲ ಬಾಳಕ್ಕಾಗುತ್ತೆ ಏನೋ ಅಂತ ಹೇಳ್ಬಿಟ್ಟು ಎದೆ ಹೊಡ್ಕೋಬೇಕಿತ್ತು. ಅದಾಗಲೇ ಇಲ್ಲ. ಅದನ್ನು ಬಿಟ್ಟು ನಮ್ಮ ಹುಡುಗ ಅಂತವನಲ್ಲ, ಅದು ಗಲಾಟೆಗೆ ಹೋಗೋದಿಲ್ಲ, ಅದು ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋಗಿತ್ತು, ಅವಕ್ಕೆ ವಿದ್ಯಾಬುದ್ಧಿ ಇಲ್ಲ, ಓದು ಬರಹ ಕಲ್ತಿಲ್ಲ, ಅನ್ಎಜುಕೇಟೆಡು, ತಿಳುವಳಿಕೆ ಕಮ್ಮಿ. ಇದಲ್ಲ ಅಲ್ಲ ರೀ. ಗಣೇಶನ ಸಹಿಸ್ಕೊಳ್ಳಲ್ಲ, ಹೋಳಿನೂ ಸಹಿಸ್ಕೊಳ್ಳಲ್ಲ, ದೇಶನೂ ಸಹಿಸ್ಕೊಳ್ಳಲ್ಲ, ಒಂದೇ ಮಾತರನ್ನೂ ಸಹಿಸ್ಕೊಳ್ಳಲ್ಲ ಅಂದರೆ ಹೆಂಗೆ? ಈ ಹೋಳಿ ಹಬ್ಬದಲ್ಲಿ ಒಬ್ಬೊಬ್ರು ಒಂದೊಂಥರ ಆಟ ಆಡ್ತಾರಪ್ಪ. ಕೆಲವರು ಅತಿರೇಕ ನೋಡೋಕ್ಕಾಗಲ್ಲ ಬಿಡಿ. ಆ ಘನಾಂಧಾರಿ ಆಟಗಳನ್ನ ವಿಡಿಯೋ ಬೇರೆ ಮಾಡ್ಬಿಟ್ಟು ಹಾಕೋತವೆ, ನಾಚಿಕೆಟ್ಟವು. ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಆ ಅಬ್ನಾರ್ಮಲ್ಗಳನ್ನ ಸಹಿಸ್ಕೊಳ್ಳೋದು ಬೇಡ. ಈ ನಾರ್ಮಲ್ ಹೋಳಿ ಆಡ್ಬೇಕಾದ್ರೆ ಕೆಲವರು ಬಣ್ಣ ಎರಚಿದ್ರೆ ಇನ್ನು ಕೆಲವರು ನೀರು ಸೇರಿಸಿ ಎರಚಾಡ್ತಾರೆ. ಕೆಲವರು ಬಣ್ಣ ಬಣ್ಣದ ಪಿಚಕಾರಿಗಳನ್ನ ತಗೊಂಡು ಆಟ ಆಡ್ತಾರೆ. ಇನ್ನು ಕೆಲವರು ಬಣ್ಣದ ನೀರನ್ನ ಒಂದು ಬಲೂನ್ ತುಂಬಿಸಿ ಹಸ್ದಾಡ್ತಾರೆ. ಡೆಲ್ಲಿ ಉತ್ತಮ್ ನಗರದಲ್ಲಿ ಇದೇ ಆಗಿತ್ತು ನೋಡಿ. ಹಿಂಗೆ ಒಂದು ಬಣ್ಣ ತುಂಬಿರೋ ಬಲೂನ್ನ ಮಹಡಿ ಮೇಲಿಂದ ಕೆಳಗಡೆ ಬಿಟ್ಟಿದೆ. ಅದರಲ್ಲಿ ಒಂಚೂರು ನೀರು ದಾರಿನಲ್ಲಿ ನಡ್ಕೊಂಡು ಹೋಗ್ತಿದ್ದ ಮುಸ್ಲಿಂ ಮಹಿಳೆಗೆ ಸಿಡಿದು ಬಿಟ್ಟಿದೆ. ಅಷ್ಟೇ ನೋಡಿ. ತಲೆ ಮೇಲೆ ಬಾಂಬ್ ಹಾಕ್ಬಿಟ್ಟು ಅನ್ನೋ ಥರ ರೇಂಜ್ಗೆ ರಿಯಾಕ್ಷನ್. ಇಷ್ಟಕ್ಕೂ ಆ ಮಗು ಈ ಎಮ್ಮನ ಮೇಲೆ ಹಾಕ್ಬೇಕು ಅಂತ ಹಾಕಿದ್ದಲ್ಲ, ಮಿಸ್ ಆಗಿಬಿಟ್ಟಿತ್ತು. ಅಷ್ಟಕ್ಕೆ ದೊಡ್ಡ ರಾಂದಾದ್ನ ಮಾಡ್ಬಿಟ್ಟು ಹುಡುಗರನ್ನ ಕರೆಸಿ ದೊಡ್ಡ ಗಲಾಟೆ ಎಬ್ಬಿಸ್ಬಿಟ್ರು. ಆವಾಗ ಇವಳ ಕೈಗೆ ಸಿಗ್ದವನೇ ತರುಣ್. ಲಿಟ್ರಲಿ ಬಾಂಗ್ಲಾದೇಶ ನೆನಪಾಗೋಯ್ತು ಕಣ್ರಿ. ಆ ದೀಪು ದಾಸ್ನ ಅಲ್ಲಿನ ಮತಾಂಧರು ಪಬ್ಲಿಕಲ್ಲಿ ಹೊಡೆದು ಜೀವಂತ ಬೆಂಕಿ ಹಾಕೋದ್ರಲ್ಲ, ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಇದೆ ಹೇಳಿ? ಅಲ್ಲೆಲ್ಲೋ ಆಗ್ತಿದೆ. ನಮ್ಮದು ವಿವಿಧತೆಯಲ್ಲಿ ಏಕತೆ, ನಮ್ಮದು ಸರ್ವಧರ್ಮಗಳ ಸಮನ್ವಯ ಇರೋ ಭಾರತ, ನಮ್ಮದು ಭವ್ಯ ಭಾರತದಲ್ಲಿ ಬದುಕ್ತಾ ಇದ್ದೀವಿ ನಾವು. ನಾವೆಲ್ಲ ಇಲ್ಲಿ ಸುಭದ್ರ ಅಂತ ಭಾಷಣ ಬಿಡ್ಕೊಂಡು ಓಡಾಡ್ತಿದ್ದೀವಿ ನಾವು. ಇಲ್ಲೇನಾಗ್ತಿದೆ? ಕಲ್ಲು, ಕಬ್ಬಿಣದ ಆಡು, ದೊಣ್ಣೆ ಹಿಂಗೆ ಏನು ಸಿಗುತ್ತೋ ಅದರಲ್ಲಿ ಬಡ್ದು ಕೊಂದೇ ಬಿಟ್ರು ಆ ಹುಡುಗನ್ನ. ಅವಾಗ ಹತ್ಕೊಳ್ತು ನೋಡಿ ಜಸ್ಟಿಸ್ ಫಾರ್ ತರುಣ್ ಅನ್ನೋ ಬೆಂಕಿ. ಡೆಲ್ಲಿಲಿ ಕೂಡ ಬುಲ್ಡೋಸರ್ಗಳು ಸೌಂಡ್ ಮಾಡೋಕೆ ಶುರು ಮಾಡಿದ್ರು. ತರುಣ್ ಮೇಲೆ ಬಿದ್ದಿದ್ದ ಒಂದಷ್ಟು ಮೃಗಗಳನ್ನ ಪೊಲೀಸರು ಹಿಡ್ಕೊಂಬಂದು ಒಳಗೆ ಹಾಕೋದು. ಆ ಮೃಗಗಳು ವಾಸ ಮಾಡ್ತಿದ್ದ ಮನೆಗಳನ್ನ, ಆ ಮನೆಗಳ ಅಕ್ರಮದ ಭಾಗಗಳನ್ನ ಹೊಡೆದು ಬಿಸಾಕೋದು. ಉತ್ತರ ಪ್ರದೇಶದ ಯೋಗಿ ಬುಲ್ಡೋಸರ್ಗಳಿಗೆ ಡೆಲ್ಲಿ ಕಡೆ ಬಂದ್ಬಿಟ್ವು ಅನ್ನೋ ಥರ ಮಾಡಿಬಿಟ್ರು. ಇಷ್ಟು ಮಾಡಿದ್ರೆ ಸರಿ ಆಗ್ಬಿಡುತ್ತಾ? ಬರೀ ಕಾನೂನುಗಳಿಂದ ಎಲ್ಲ ಬದಲಾಗ್ಬಿಡುತ್ತಾ? ನಮಗೆ ಈ ಕಾನೂನುಗಳೇ ಅನ್ವಯಿಸಲ್ಲ, ನಮ್ದು ಬೇರೆನೇ ಇದೆ ಅಂತಾರೆ ಅವರು. ಬದಲಾಗಬೇಕಾಗಿರೋದು ಮನಸ್ಥಿತಿಗಳು ಕಣ್ರಿ. ಅವರಿಗೆ ಆದರ್ಶ ಆಗಬೇಕಾಗಿರೋದು ಅಬ್ದುಲ್ ಕಲಾಮು, ಸೋಫಿಯಾ ಕುರೇಶಿ ತರದವರು. ಅದಾಗಬೇಕು. ಅದನ್ನು ಬಿಟ್ಟು ನಮ್ಮದು ಅಪ್ಪ ಖಮೇನಿ ಅಂದರೆ ಆಗೋದಿಲ್ಲ. ಮನೆ ಒಳಗೆ ನಮ್ಮ ಧರ್ಮ ಇಟ್ಕೊಳ್ಳೋಣ, ರಂಜಾನ್ ಮಾಡೋಣ, ಯುಗಾದಿ ಮಾಡೋಣ, ಕ್ರಿಸ್ಮಸ್ ಮಾಡೋಣ, ಬೀದಿಗೆ ಬಂದರೆ ಭಾರತೀಯರಾಗಿ ಓಡಾಡೋಣ. ಆವಾಗ ನಮ್ಮದು ಭವ್ಯ ಭಾರತ ಆಗುತ್ತೆ. ಧರ್ಮದ ಹೆಸರಲ್ಲಿ ಶಿಕ್ಷಣ ಕೊಡೋದು ಬಿಟ್ಟು ಎಲ್ರಿಗೂ ಒಂದೇ ಥರದ ಎಜುಕೇಷನ್ ಕೊಡಬೇಕು. ಮುಂದುವರಿದ ಮುಸ್ಲಿಂ ದೇಶಗಳು ಆಧುನಿಕತೆಗೆ ಹೆಂಗೆ ಒಕ್ಕೋತಿದ್ದಾವೆ, ಹೆಂಗೆ ಒಕ್ಕೊಂಡು ಹೋಗ್ತಿದ್ದಾವೆ ನೋಡಿ, ಅದನ್ನು ಕಲಿಸ್ಬೇಕು. ಸರಿ ಆಗಬೇಕು ಕಣ್ರಿ. ಎಲ್ಲರೂ ದೇಶ ಉಳಿಬೇಕು. ಯಾಕಂದರೆ ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ.